ನಿಮ್ಮ ನನ್ನ ಮಗನ ಒಯ್ದು ಯಾವಲೇ ಕತ್ತಿ ಮಗನ, ಯಾವ ಮನುಷ್ಯರ ಮಗ, ಯಾವಲೇ ಎಮ್ಮೆ ಮಗ, ಯಾವಲೇ ನಿಮ್ಮವನ್ ಕತ್ತಿ ಮಗನ, ಯಾವಲೇ ಕುರಿ ಮಗ, ಯಾವ ನಿನ್ನ ಹಂದಿ ಮಗನ. ಅಲ್ಲೋ ಮುದುಕಾದ ಮನುಷ್ಯರು ರಸ್ತಾದಾಗ ಬರ್ಬೇಕಾದ್ರೆ ನೋಡ್ಕೊಂಡು ಹೋಗ್ಬೇಕಂತ ಗೊತ್ತಾಗಿಲ್ಲ. ಗೊತ್ತಾಗೈತಿಲ್ ವಯಸ್ಸಾಗೈತಂತ ವಾ ದಾರ್ಯಾಗಿಲ್ಲ ನಿಮ್ ಕೆಲಸ ಮನೆ ಮುಚ್ಕೊಂಡ್ ಕುಂದ್ರಾಕ್ ಬರ್ತೈತಿಲ್ಲ ನನಗ. ಮುಚ್ಕೊಂಡ್ ಮನ್ಯಾಗ ಕುಂದ್ರಕ್ ಆಕತಿ. ತಾವ್ಲಿ ಯಾವ ನಮ್ಮೂರಿಗೆ ಬಂದ ಯಾವಲೇ ಅವ? ನೀ ಯಾವಲೇ? ಅದು ಮಳೆಗಾಲಲ್ಲ ಥಂಡಿಗೆ ಬರ್ತಿರ್ತದ. ನಾ ಈ ಕೊಟ್ಟನೆಲ್ಲ ಏಕ್ದಮ್ ಬಂದಾತ್ ನೋಡ್ರಿ. ಬಿಡಿಸ್ ಬಂದಿತ್ತದಿಲ್ಲ? ಇಲ್ಲ, ಅದರ ತಮ್ಮ ಬಂದಿದ್ದ. ಅಂದಂಗ ನೀನು ನಮ್ಮ ತಟ್ಟಿ ಮನಿ ಗುಂಡೆ ಅಲ್ಲ? ನೀವು ಕಟ್ಗಿ ಮನಿ ಪಂಡಿತರಲ್ಲ? ಹೌದು ಹೌದು ಹೌದು, ಬಹಳ ಚಂದ ಕಂಡಿಡತ್ ನೋಡು. ಅಲ್ಲಪ್ಪ ಯಾಕೋ ಮಾರಿ ಒಂಥರ ಕರ್ಗಾಗ್ಬಿಟ್ಟತಿ. ನಿನಗ ಮಕ ಒಂದ ಕಾಣಕತ್ತಿ, ಬೆಳ್ಳಿಗೇನು ಉಳ್ದೇ ಇಲ್ಲ ನೋಡಿ, ಎಲ್ಲ ಕರ್ಗಾಗಿ ಹೋಗ್ಯಾನ. ಏನಪ್ಪ ಮಕ್ಕಳ ತ್ರಾಸೇನು? ಯಾವ ಮಕ್ಕಳ್ರಿ? ಮಂಗ್ಯಾನ ಮಕ್ಕಳು ನಮಗ ತಿನ್ನಾಕ್ ಕೂಳಿಲ್ಲ, ಮತ್ತ ಅವನ್ನೆಲ್ಲ ಸಾಕೊಂಡ್ ಕುಂದ್ರು ನಾವು. ನಿನಗ ಮಕ್ಕಳು ಹಾಗೆ ಇಲ್ಲ. ಇಲ್ರಿ ಬಾಳ ಮರಗಾಕ್ ಹೋಗಬೇಡ, ಬಾಳ ಮರಗಾಕ್ ಹೋಗಬೇಡ. ನಿನಗ ಮರಕ ಬತ್ತಂದ್ರ ನನಗೂ ಮರಗ ಆಗ್ತತಿ. ಯಾಕಪ್ಪ ಅಂತಂದ್ರ ನಿನ್ನ ಹುಟ್ಟಿಗೆ ಮೂಲ ಪೀಠಿಕೆ ಹಾಕಿದ್ದೆ ನಾನು. ನನ್ನ ಹುಟ್ಟಿಗೆ ಮೂಲ ಪೀಠಿಕೆ ಹಾಕಿದವರು ನಾನು. ಹಾಗಾದ್ರೆ ನಾನು ಜಾರಣಿಯ ಮಗನೇ. ಮಲಗಿರುವ ನಾಯಿಯನ್ನು ಬಡಿದಪ್ಪಿಸಬಲ್ಲೆ, ಹರಿಯುವ ನೀರನ್ನು ಘಾಟಘಾಟನೆ ಕುಡಿಯಬಲ್ಲೆ, ಗಗನದಲ್ಲಿರುವ ನಕ್ಷತ್ರಗಳನ್ನು ಕಿತ್ತು ನನ್ನ ಚಡ್ಡಿಯ ಗೊಂಡಿಗಳಾಗಿಸಬಲ್ಲೆ. ಆದ್ರೆ ಈ ಮಾತ್ರ ನಿಂದೆಯನ್ನು ಮಾತ್ರ ನಾನು ಸಹಿಸಲಾರೆ. ಎಲ್ಲವೋ ದುರ್ಪಿತನೇ. ನೀನು ನಾನು ನಮ್ಮಪ್ಪ ನಿಮ್ಮಪ್ಪ ನಮ್ಮ ಮುದಿ ಕೇಳಿ ಲಂಗ ಕೊಟ್ಟಕಂತ ನೋಡಿ. ನೀನ ಮುದೋಡಿ ದೇವ್ನಂತ ಮಗ ಅದನ್ನ ಏನು ಊರವ್ರಿಗೆ ಆಶ್ರಮದಾಗ ಇರ್ತೀರ. ಬಾ ಮನೆ ನಿಮ್ ಸೊಸಿ ಇರ್ತಾಳೆ, ಮೆತ್ ಮೆತ್ತು ತಿನ್ನೋದು, ಮೆತ್ ಮೆತ್ತು ಇಡುದು, ಮೆತ್ ಮೆತ್ತು ತಿನ್ನೋದು. ನಿಮ್ಮಪ್ಪ ಹಿಂಗೆಲ್ಲ ನಿಮ್ಮ ಅವನ ಸರಳ ಹೇಳ್ಬೇಕು. ಎಲ್ಲೆಲ್ಲಿ ಪ್ಲಾಟ್ ಮಾಡಿ ಎಲ್ಲೆಲ್ಲಿ 8 ಎಕರೆ ಹೊಲ ಐತಿ ಸರಳ ಹಚ್ಬೇಕು. ಹಿರಿ ಮಗ ನಾನು. ನಿಮ್ಮಪ್ಪ ನಾನು. ಅದ ನಮ್ಮ ಅಪ್ಪನ ನೀನು. ಯೋದ್ ಹಾಗಲ್ಲಪ್ಪ, ಸ್ವಲ್ಪ ವಿವರವಾಗಿ ಬಿಡಿಸಿ ಹೇಳ್ತೀನಿ, ಕೇಳಿಸ್ಕೋ. ಅದೇ ಹೇಳಿದ್ರಲ್ಲ ನಮ್ಮ ಅಪ್ಪನ ನೀವು ಅಂತ. ಅಲ್ಲಲ್ಲ, ನಿಮ್ಮಪ್ಪ ನಾನು ಚಡ್ಡಿ ದೋಸ್ತ್. ಓ ನಮ್ಮಪ್ಪ ನೀವು ಚಡ್ಡಿ ದೋಸ್ತರ. ಆಮ್ಯಾಗ ನಮ್ಮಪ್ಪ ಮನೆಗಿಲ್ಲಾರ್ದಾಗ ನೀನ ನಮ್ಮಪ್ಪ. ಹಾಕಿರ್ತಾವ ಒಮ್ಮೊಮ್ಮೆ ದೋಸ್ತಾಗ ಹಾಕಿರ್ತಾವ. ಎಡವಿರ್ತಾನ ಮನುಷ್ಯ, ಎಡವಿದ್ದ ನಾವು ತೊಡಬೇಕಷ್ಟ. ಹಂಗಲ್ಲೋ, ನನ್ನ ಮಾತು ಕೇಳಿಸ್ಕೊಳ್ಳೋದಡ್ಡ. ಅದು ನಿಮ್ಮಪ್ಪ ಸಣ್ಣವಿದ್ದಾಗ ನಾವಿಬ್ರು ದೋಸ್ತರು ಅಂತ ಹೇಳಿದೆ. ಅದಾದ ಮೇಲೆ ಅವನು ಬರ್ತಾ ಬರ್ತಾ ಮದುವೆ ವಯಸ್ಸಿಗೆ ಬಂದ. ಯಾಕಂತ ಕೇಳಬೇಡ, ಪ್ರಕೃತಿ ದತ್ತವಾಗಿ ಮದುವೆ ವಯಸ್ಸಿಗೆ ಬಂದ. ಆಮೇಲೆ ನಿಮ್ಮ ಅಪ್ಪನ ಅಪ್ಪ ಅಂದ್ರೆ ನಿಮ್ಮ ಅಜ್ಜ, ಅವ ನಿಮ್ಮ ಅಪ್ಪನ ಹತ್ರ ಹೋಗಿ, ನೋಡ ಮಗನೇ ನಿನಗೆ ಮದುವೆ ಮಾಡಿಸ್ತೀನಿ, ಮದುವೆ ಆಗು ಅಂದ. ಅದಕ್ಕೆ ನಿಮ್ಮ ಅಪ್ಪನ ಮಾತು ಸುತಾರಾಮ ಕೇಳಲೇ ಇಲ್ಲ. ಆಮೇಲೆ ನಿಮ್ಮ ಅಜ್ಜ ನನ್ನ ಹತ್ರ ಬಂದು, ನೋಡಪ್ಪ ಪಂಡಿತ, ಅವನಿನ ಚಟ್ಟಿ ದೋಸ್ತು, ಅವನಿಗೊಂದು ಮಾತು ಹೇಳು ಮದುವೆ ಆಗಾಕ ಅಂತ. ಆಮೇಲೆ ಸೀದಾ ನಿಮ್ಮ ಅಪ್ಪನ ಹತ್ರ ಹೋಗಿ, ನಾನು ಮದುವೆ ಆಗುವಂತೀನಿ, ಅವ ಒಲ್ಲೆ ಅಂತ. ನೀವು ಆಗುವಂತ ಅವ ಒಲ್ಲೆ ಅಂತ. ನೀವು ಆಗುವಂತ ಅವ ಒಲ್ಲೆ ಅಂತ. ಅಂದ್ರೆ ನಮ್ಮಪ್ಪ ಮದುವೆ ಆಗೋ ಮನಸ್ಸು ಇರ್ಲಿಲ್ಲ. ನಮ್ಮಪ್ಪ ಮದುವೆ ಆಗೋದು ನಿಮ್ಮ ನಿನಗ್ ಬೇಕಾಗಿತ್ತು. ಹೌದು ಹಂಗಿಂಗ್ ಮಾಡಿ ಒಟ್ಟು ಸಂಸಾರಕ್ಕೆ ನೂಕ್ಬೇಕನ್ನೋರಿ. ಹೌದು ಒಪ್ಸಿರ್ತೀನಿ. ಒಪ್ಪಿಸ್ತೆ. ಆಮೇಲೆ ಇನ್ನೊಂದು ಗುಟ್ಟು ಗೊತ್ತೇನು ನಿನಗೆ? ಏನು? ನಿಮ್ಮ ಅಮ್ಮನ್ ನೋಡಿದ್ ನಾನ ಮೊದಲ. ಅಂದ್ರ ಮೊದ್ಲು ಇವನಿಗೆ ಯಾರು ಅನುಕೂಲ ಆಕಾರ ನೋಡಿ ಕಟ್ಟ್ಯಾನವ. ಹೌದು ಹಿಂಗಲ್ಲಪ್ಪ, ಕನ್ಯಾ ಪರೀಕ್ಷೆಗೆ ಹೋದಾಗ ನಿಮ್ಮ ಅಮ್ಮನ್ನ ಮೊದಲು ನಾನೇ ನೋಡಿದ್ದು ಅಂತ ಹೇಳಿದೆ. ಏನ ಎತ್ಲಿ ಬಾಯಿ ಬಿಟ್ಟು ಹೇಳೋದನ್ನ. ನಿಮ್ಮ ಅವನ್ ನೋಡಿದ್ದು ನಾನ ಅಂದ್ರ ನಿಂತ ಹೊಯ್ಕೊಲ್ಲೆ ನಾನು. ಹಂಗಾಗೈತ್ರಿ ಅದು. ಆಮೇಲೆ ನಿಮ್ಮಪ್ಪ ನಿಮ್ಮ ಅವನ್ ನೋಡಕ್ ಹೋದಾಗ ಆಕಿ ನಿಮ್ಮ ಅಪ್ಪನ ಮದುವೆ ಆಗುದಿಲ್ಲ ಅಂತ ಹೇಳಿದ್ರು. ನನಗ್ ಗೊತ್ತು ಎದಕ್ಕಂತ. ಎದಕ್ಕ? ಮಗ್ಳು ಸುಂದ್ರ ನೀವ್ ಕುಂತಿ. ಹೌದು ಕರೆ. ಅಲ್ಲಲೇ ಶಾರುಖ್ ಖಾನ್ ಮಸೀದಿ ನೋಡ್ಬಿಟ್ಟಾಳ, ಸಲ್ಮಾನ್ ಖಾನ್ ಇಷ್ಟನೇ ಆಗವಲ್ಲ ಐಶ್ವರ್ಯ ಈಗ. ಕರೆ ನಾ ವಯಸ್ಸಿದ್ದಾಗ ಎಷ್ಟು ಕಠಾರೆ ವೀರ ಸುರಸುಂದರ ಆಗಿದ್ನಪ್ಪ ಅಂತಂದ್ರ ನಾಯಿ ಹಂದಿ ಸಹಿತ ಲೈ ನೋಡಿತಿದ್ವಲ್ಲ. ಹೌದು ಅವು ಬರ್ತಿದ್ದೆ. ಅಲ್ಲಲೇ
ನಾಯಿ ಹಂದಿನ ಸೈಡಿಗೆ ಹಾಕಿ ಹಾದಿ ಒಳಗೆ ಬರೋ ಹುಡುಗಿಯರೆಲ್ಲ ನನ್ನ ಕಣ್ಣು ಹೊಡಿತಿದ್ರು. ಅವ್ರದೆಂತ ಟೈಮ್ ಸುಮಾರು ಇರ್ಬೇಕಂತೀನಿ ನಾನು. ನಮ್ಮ ವಂಶನ ಒಂಥರ ಬ್ರಹ್ಮಚಾರಿ ವಂಶ. ನಾವ್ ಒಂದು ಹುಡುಗಿಯರನ್ನು ಕಣ್ಣೆತ್ತಿ ನೋಡು ಮಕ್ಕಳ ಅಲ್ಲ. ನೀವು ಉಳಿಸಿರ್ರಿ ಪುಣ್ಯಕ್ಕ. ಹೌದು. ನಮ್ಮ ಅಪ್ಪ ಮದುವೆ ಮತ್ತೆ ಹೆಂಗ್ ಮಾಡಿದ್ರಿ ಮತ್ತೆ? ಆಮೇಲೆ ನಿಮ್ಮ ಅವನ್ನ ನೋಡಾಕ್ ಹೋದಾಗ ಅವ್ರ ಮನೆ ಹತ್ರ ಒಂದು ಸಂದಿತ್ತು. ಆ ಸಂಧಿ ಒಳಗೆ ಕರ್ಕೊಂಡು ಹೋಗಿ ನಿಲ್ಲಿಸಿ, ನಾವು ಯಾವ ಸರ್ಕಲ್ ಬಿಟ್ರು ಅದ ಸರ್ಕಲ್ಗೆ ಹೋಗಲ್ಲ ಅಂತೀನಿ ನಾನು. ನಿಲ್ಲಿಸಿ ಬುದ್ಧಿ ಮಾತು ಹೇಳಿದೆ. ಅದನ್ನ ಪೂರಾ ಮುಗಿಸೋ, ನೀನ್ ಹೆಣ ಎತ್ಲಿ. ಅಲ್ಲ ಹೇಳೋ ನಡ್ಬಾರ್ಕ್, ನೀನ ತಂದು ಅಲ್ಲಾಡಿಸ್ತಿ. ಹೇಳೋ ಸ್ವಲ್ಪ ಸಮಾಧಾನ ಮಾಡ್ಕೋ. ನಂದ ತಪ್ಪಾತೇನ್ರಿ? ಹೌದು. ತೂಸ್ಕೊ ಮುಂದೆ ಹೇಳ್ರಿ. ಆಮೇಲೆ ಆಕಿ ಬುದ್ಧಿ ಮಾತು ಹೇಳ್ದೆ. ನೋಡವ್ವ, ಹುಡುಗ ಚಲೋ ಮನುಷ್ಯ ಅದನ, ಆಕಿನ ಮದುವೆ ಆಗು ಅಂತ. ಅದೇ ಚಲೋ ಮನುಷ್ಯನ ಮದುವೆ ಆಗ ಮುಂದಿದ್ದಕ್ ನಾ ಎಲ್ಲ ಇರ್ತೀನಿ. ಹೌದು ಕರೆ, ಹಂಗೆ ಹೇಳ್ದೆ. ಅಲ್ಲ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾ ಇರ್ತೀನಿ. ನೀ ಹಿರೇ ಮತ್ತೆ ಹೇಳ್ದೆ. ಅವಾಗ ಆಕಿ ಒಪ್ಕೊಂಡು ಮದುವೆ ಆದ್ಲು. ಮದುವೆ ಆಗಿ 1 ವರ್ಷ ಆತು, ಹೋತು. 2 ವರ್ಷ ಆತು, ಹೋತು. 3 ವರ್ಷ ಆತು, ಹೋತು. 4 ವರ್ಷ ಆತು. ಅವನು ಹೋತು. ಒಟ್ಟ ನಿಮ್ಮ ಅಪ್ಪ ಅವಾಗ ಮಕ್ಕಳ ಆಗ್ಲಿಲ್ಲ. 4 ವರ್ಷ ಆದ್ರು ಮಕ್ಕಳಾಗಲಿಲ್ಲ. ಜೊತೆಗೆ ನೀ ಇದ್ರು. ಹೌದೌದು, ನಾ ಇದ್ರು ಆಗ್ಲಿಲ್ಲ. ಹಂಗಲ್ಲ ಹಂಗಲ್ಲ. ನಮ್ಮ ಅಪ್ಪನ ಪ್ರಾಣ ಸ್ನೇಹಿತರಂತ್ರಿ ಏನಾದ್ರು ಮೈ ಮೇಲೆ ಬಿದ್ದು ಸಹಾಯ ಮಾಡಬಹುದಿತ್ತಲ್ಲ. ಮಾಡದೇ ಇರಕ್ ಆಗ್ತೈತೇನು. ಆಮೇಲೆ ನಿಮ್ಮ ಅಪ್ಪಗೆ ನಾನು ಹೇಳ್ದೆ, ಬರೋ ಐತಾರ ಅಮಾಸಿ ದಿನ ರಾತ್ರಿ 12 ಗಂಟೆಗೆ ನಿನ್ನ ಹೆಂಡತಿನ ಕರ್ಕೊಂಡು ನನ್ನ ಆಶ್ರಮಕ್ಕೆ ಬಾ ಅಂತ. ಸೀರಿಯಸ್ ಆಯ್ತು ಈಗ ಮ್ಯಾಟ್ರ್. ಗಜಮ ಮುತ್ತೆ ಬಗೆಹರಿಸಿ ಅನ್ಕೊಂಡೆ. ಈಗಾರ ನೀ ನಮ್ಮಪ್ಪ ಅದೇ ರಾತ್ರಿ 12 ಗಂಟೆ ನಮ್ಮವ್ವ ಬಂದಿರ್ತಾಳ. ಮುಂದೆ ಏನೇನು ಸೀನ್ ಇರ್ತಾವಲ್ಲಿ ಗೊತ್ತೈತಿ, ಮುಗಿಸ್ಬಿಡಿಲ್ಲೇ. ಲೇ ತಟ್ಟುಕೊಂಡಾಗಿಂದ ಸ್ವಲ್ಪ ನೀನು ಹೇಳೋದ್ರ ಅರ್ಥ ಮಾಡ್ಕೋ. ಕೈ ಮುಗಿತಿ. ನಾನು ಪೂರ್ತಿ ಚಿಂಬುಡ ಜನರ ಮುಂದೆ ವಿವರವಾಗಿ ಬಿಡಿಸಿ 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 ಹೇಳಬೇಕು. ಚಿಮ್ಮುಡು ತುಂಬಾ ನನ್ನ ಹೆಸರು ಕೆಡಿಸ್ತಾನೆ ಗೊತ್ತಾ? ಯಾರು ಬಿಡ್ರಿ, ಮುಗಿಸ್ಬಿಡ್ರಿ. ಆಮೇಲೆ ಅವತ್ತು ರಾತ್ರಿ ನಿಮ್ಮಮ್ಮ 1 2 3 4 5 6 ಅಂತ ಹೆಜ್ಜೆ ಇಟ್ಟುಕೊಂಡು ಸೌಕಾಸ ಬಂದು. ಯಾಕ್ರಿ ನಮ್ಮವ್ ಕುಂತಿದ್ಲೇನ್ರಿ? ಹಂಗಲ್ಲೋ, ಮೆಲ್ಲ ಮೆಲ್ಲನೆ ಬೆಕ್ಕಿನ ನಡಿಗೆ ಕಳ್ಳ ಹೆಜ್ಜೆ ಇಟ್ಕೋತ ಬಂದ್ಲು. ಬರ್ತಿದ್ದಂಗ ನನ್ನ ಅಂತಃಪುರದ ಬಾಗಲ್ ನಿಧಾನಕ್ಕೆ ಸೌಂಡ್ ಇಲ್ಲ. ಇನ್ನೊಮ್ಮೆ ತೆಗಿರಿ. ಬಾಗಿಲಿಗೆ ಗ್ರೀಸ್ ಹಚ್ಚಿರ್ಲಿಲ್ಲೇನ್ರಿ? ತಲೆ ತಲಾಂತರ ಹಳಿ ಬಾಗ್ಲು ಜಂಗ್ ತಿಂದಿರ್ತಾವ. ಸ್ವಲ್ಪ ತೆಗಿಯುವಾಗ ಸೌಂಡ್ ಬರ್ತಾವ. ಸೌಂಡ್ ಬರೋಬ್ಬರಿ ಕೊಟ್ಟಿಲ್ರಿ? ಸೌಂಡ್ ಬರೋಬ್ಬರಿ ಕೊಟ್ಟಿ. ಬ್ಯಾಕ್ಗ್ರೌಂಡ್ ಸೌಂಡ್ ಮಸ್ತ್ ಕೊಡ್ತೀವಿ ಬಿಡ್ಲೇನಿ. ಬ್ಯಾಕ್ಗ್ರೌಂಡ್ ಕೊಟ್ಟ ಸರಿಗಿನ್ರಿ. ಹೌದೇನು? ಮುಂದ್ರಿ. ಆಮೇಲೆ ನಿಮ್ಮ ಅವ್ವಗ ಒಂದು ಮಂಡ್ಲ ಹಾಕ್ಸಿ ಅದ್ರ ಮ್ಯಾಲ ಕುಂದಿರಿಸಿ ಎಲ್ಲ ಬಿಚ್ಚಿದೆ. ಏನೇನು ಬಿಚ್ಚಿ ಹೇಳ್ಬಿಡು ಪಾಪ, ಅವರು ಚಂದ ಕೇಳ್ಕೊಂಡ್ ಕುಂತಾರೆ. ಗಂಟ ಮುಂಡೆ ಗಂಡ ಜ್ಯೋತಿಷ್ಯದ ಗಂಟನ್ನ ಬಿಚ್ಚಿ ಅದರಲ್ಲಿರೋ ಮಂತ್ರನ ಹೇಳಿ ಅವಳಿಗೆ ನಾಗದೋಷ ಇತ್ತು. ನಾಗದೋಷ ಹೆಡಿ ಎತ್ತಲ್ಲ ಅದು, ಹಿಂಗೆ ಹೆಡಿ ಎತ್ತಿ ಹಿಂಗ ಅಲ್ಲಾಡುತ್ತಲ್ಲ ಅದು. ಅದೇ ಯಾವ್ದು ಅಲ್ಲಪ್ಪ, ಮನ್ಮುಖಾವು. ಮನ್ಮುಖಾವು ಎಡಿ ಎತ್ತವಲ್ಲ ನಿಮ್ ಕಡೆ? ನಮ್ ಕಡೆ ಎಲ್ಲ ಎತ್ತವ. ನಮ್ ಕಡೆ 2 ತಲೆ ಇದ್ದಿದ್ ನೋಡಿದ್ರಿಪ್ಪ, ಎಡಿ ಎತ್ತಿದ್ ಯಾವತ್ತೂ ನೋಡಿಲ್ಲ ನಾವು ಅದನ್ನ. ಆಮ್ಯಾಲ ಆ ದೋಷನ ಪರಿಹಾರ ಮಾಡಿ ಅವಳಿಗೆ ಈ ಮನ್ಮಥ ಕಾಮಾನಂದದ ಗೆರೆಯ ತಾಯಿತವನ್ನ ಕಟ್ಟಿ ಕಳಿಸ್ತೆ. 9 ತಿಂಗಳು 9 ದಿನ ಆದ ಮೇಲೆ ನೀನು ಭೂಮಿಗೆ ಪತಕ್ಕಂತ ಉದುರಿದೆ. ಅದನ್ನೇ ಹೇಳಿದ್ದು, ನಿನ್ನ ಹುಟ್ಟಿಗೆ ಮೂಲ ಪೀಠಿಕೆ ಹಾಕಿದ್ದು ನಾನೇ ಅಂತ. ಪಂಡಿತಪ್ಪ, ಅಂದಾಜು ನಿನಗೆ ಎಲ್ಲಿ ಒದ್ರ ಸಾಯ್ತಿ ನೀನು? ನನಗೆ ಎಲ್ಲಿ ಒದಿಬೇಕನ್ನಿಸ್ತತಿ. ಅಲ್ರಿ, 2 ಮಾತಾಗ ಈ ವಿಷಯನ ಮುಗಿತೈತಿ. ನಿಮ್ಮವ್ಗ ಮಕ್ಕಳಾಗಂಗ ಔಷಧಿ ಕೊಟ್ಟೆ, ಕಲಾಸ್ ಮುಗೀತು ವಿಷಯ. ಅದನ್ನೆಲ್ಲ ಬಿಟ್ಟು ನಿಮ್ಮ ಅಪ್ಪಂಗೆ ಹೇಳಿದೆ, ರಾತ್ರಿ ಕರಿಸಿದೆ ಅಂತ ಬಾಗ್ಲ ತೆಗಿತು, ಕುಂದ್ರಿಸಿದೆ, ಬಿಚ್ಚಿ. ನಾ ಎದಿನ ಹೊಡೆದಿದ್ನಿ, ಏನೇನು ಸೀನ್ ಆಗ್ಯೋ ನಾನು ಅಂತಂದು. ಮೊದಲ ನೀ ಯಾರು? ನೋ ಮಾರೆ ಇದು ನಮ್ಮ ಅಪ್ಪ ಹುಟ್ಟಿಲ್ಲ, ನಿಮ್ಮ ಮದನ ಕಾಮ ಅನ್ನೋದು ಹುಟ್ಟಿದ್ ನನ್ನ ಮಗ. ಹುಟ್ಟಿದ್ರು ನಮ್ಮ ಅಪ್ಪಗೆ ಹೆಪ್ಪಲ್ ಮಾಡ್ರಿ, ನನಗೂ ಸ್ವಲ್ಪ ಹೆಪ್ಪಲ್ ಮಾಡಿ. ಹೆಪ್ಪಲ
ಅದಂತಾರಲ್ರಿ ಲೇ ದಡ್ಡಾದ ಹೆಪ್ಪಲ ಅಲ್ಲ, ಹೆಲ್ಪ್ ಹೆಲ್ಪ್. ಅದನ್ನ ಮಾಡ್ರಿ. ನನ್ನ ಹೆಂಡತಿ ಕಿರಿ ಕಿರಿ ಬಾಳ ಆಗೈತ್ರಿ ನನಗ. ಯಾಕೋ ಏನು ತ್ರಾಸ ಏನ್ ಮಾಡಕ್ಕೆ? ತ್ರಾಸ ಏನ್ರಿ, ಮನ್ಯಾಗ ನಮ್ದು ಏನೂ ನಡೆಯಂಗಿಲ್ರಿ. ಹಾ. ಊರವ್ರ ಇತ್ತಿತ್ಲಾಗ ಟಿವಿ ನೈನ್ ನೋಡ್ಬಿಟ್ಟಾರ, ಬ್ರಿಡ್ಜ್ ಮ್ಯಾಗ ಒದಿಯೋದು, ಊಟದಾಗ ವಿಷ ಹಾಕುದು, ಕಾಶ್ಮೀರ ತಗೊಂಡು ಹೋಗಿ ಕಡಿಯೋದು ನೋಡ್ಬಿಟ್ಟಾರ. ಹೌದಾ? ಇವನು ಹಂಗ ಮಾಡು ಮತ್ತ ಆ ಹೆದರಿಕೆಗೆ ನಾನು ನರ್ವಸ್ ಆಗ್ಬಿಟ್ಟಿನ್ರಿ. ಇವ್ರು ಮೊದ್ಲು ಮಾಟ ಮಾಡಿಸ್ತಿದ್ರಂತ್ರಿ. ಮಾಟ? ನನ್ನ ಕರ್ಕೊಂಡೋಗಿ ನಾಯಿ ತಲೆ ಮೇಲೆ ಮಾಟ ಮಾಡಿಸ್ಯಾರ ಅವ್ರು. ಲೇ, ಅವರು ನಾಯಿ ತಲೆ ಮೇಲೆ ಮಾಟ ಮಾಡಿಸಿದ್ರ, ನಾವು ಕತ್ತಿ ತಲೆ ಮೇಲೆ ಮಾಟ ಮಾಡಿಸ್ರಿ. ಅವ್ನು ಕುಂದ್ರಂದ್ರ ಕುಂದ್ರಬೇಕು, ನಿಂದ್ರಂದ್ರ ನಿಂದ್ರಬೇಕ್ರಿ. ಆಕಿ ಅಯ್ಯೋ, ಕುಂದ್ರಂದ್ರ ಕುಂದ್ರಬೇಕು, ನಿಂದ್ರಂದ್ರ ನಿಂದ್ರಬೇಕು, ಮಲಗು ಅಂದ್ರ ಹಿಂಗ ಮಲಗಿ ಬಿಡಬೇಕು. ಇದಕ್ಕೆ ಎಷ್ಟು ಖರ್ಚಾಗ್ಬೋದ್ರಿ? ಇದಕ್ಕೆ ಏನಿಲ್ಲಪ್ಪ, ಬಾಳ ಖರ್ಚಾಗ ನೋಡ್ರಿಪ್ಪ, ಬಡವ ಮೊದ್ಲ ನಾನು. ಏನು ಕಮ್ಮಿ, ಬಾಳ ಕಮ್ಮಿ ಖರ್ಚೈತೆ. ಒಂದ್ 2 ಲಕ್ಷ ರೂಪಾಯಿ ಆಯ್ತು. ಎಷ್ಟು? ಒಂದು ಕಮ್ಮಿ 2 ಲಕ್ಷ ರೂಪಾಯಿ. ನಿನ್ ಹಣ ಐತ್ಲಿ. ನನ್ನ ಮದ್ವಿನ 600 ರೂಪಾಯಿದಾಗ ಮುಗಿದೈತು. ಫಸ್ಟ್ ನೈಟ್ ಅದಂತೂ ಇನ್ನೂ ಆಗಿಲ್ಲ. ಇನ್ನು ಖರ್ಚು ಎಷ್ಟು ಬರ್ತೈತೆ ಗೊತ್ತಿಲ್ಲದು. ಅದೇ ಸಮಸ್ಯೆ. ಒಟ್ಟು 2 ಲಕ್ಷ ಹೋಲಿರಿ. ಅವ್ನು ಅದು ಯಾರ್ದೋ ಕಲ ಯಾರ್ದೋ ಜೀವ ಅಂತಾರಲ್ಲ, ಹೋಲಿ ಅವ್ನ. ನಂದು 1 ಎಕರೆ ಹೊಲ ಹೋದ್ರು ಚಿಂತಿಲ್ಲ, ಆಕಿ ಮೂಗಿಲೇ ನಡಿಬೇಕು ಬೋಳಿ. ಹೊಡಿ ಒಂದು ಗಜ್ಜ. ಬಂಗಾರಿ ಬಂದ ಮದ್ಯಾಕ್ ಹುಗಳಕತ್ತಿ? ಯಾರು ಹೊಗಳಕತ್ತಾರ ರವಿ? ನಿನ್ನ ಇದು ಹೊಗಳಕತ್ತಿದ್ದೆ.